ಪಾಪ ಅವ್ರಿಗೆ ಕಿಡ್ನಿ ಫೈಲ್ಯೂರ್ ಆಗಿದೆ. ಸೊ ಕಿಡ್ನಿ ಫೈಲ್ಯೂರಿಂದ ಸೊ ಕಿವಿನೂ ಕೇಳಿಸ್ತಾ ಇರಲಿಲ್ಲ. ತಲೆ ತಗಲಿ ತಲೆ ಆಪರೇಷನ್ ಆಗಿದೆ. ನನ್ನ ಬಳಿ ಈಗ ತಾನೇ ಬಂದಿದ್ದ ತಕ್ಷಣ ಅವರ ನೆರವಿಗೆ ನಾನು ಅವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಕೆಲಸ ನಾನು ಇವತ್ತಿನ ದಿನ ಮಾಡಿದ್ದೀನಿ. ಅವ್ರಿಗೆ ದಿನೇ ದಿನೇ ಅವ್ರ ಕಾಯಿಲೆ ಹೆಚ್ಚಾಗ್ತಾನೆ ಹೊತ್ತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಪಾಪ ಇವರು ಮನೆಯಲ್ಲಿ ದುಡಿಯೋದಕ್ಕಾಗಲ್ಲ, ದುಡಿಯೋ ಮಗ ಈ ಥರ ಆಗ್ಬಿಟ್ಟಿದ್ದಾರೆ. ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ, ನಾಚಿಕೆ, ಮಾನ, ಮರ್ಯಾದೆ ಈ ಮೂರು ಇದ್ದರೆ ನಮ್ಮ ಚಿಕ್ಕಬಳ್ಳಾಪುರ ಕಂದವಾರ ಕೆರೆ ನೀರನ್ನ ಅವ್ರು ಕುಡಿಬೇಕು. ಇಲ್ಲ ಅಂದರೆ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ನಮ್ಮ ಹೆಸರು ನಾಗರತ್ನ ಬಾಯಿ ಅಂತ. ನಾವು ಕಂದವಾರ 14ನೇ ವಾರ್ಡು. ನಮ್ಮ ಮಗ ಒಬ್ಬನ ಮಗ, ಅವನಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ. ಈಗ ಡಯಾಲಿಸಿಸ್ ನಡೀತಾ ಇದೆ. ಮತ್ತು ತಲೆ ತಗಲಿ ತಲೆ ಆಪ್ರೇಷನ್ ಆಗಿದೆ. ಲಿವರು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅವ್ನು ದುಡಿಯೋಕ್ಕೂ ಆಗಲ್ಲ, ನನ್ನ ಕೈಲೂ ನನಗೂ ಆಗಲ್ಲ. ಅದಕ್ಕೆ ಎಲ್ಲ ಸೇರಿ ಸ್ವಲ್ಪ ಸಹಾಯ ಮಾಡಬೇಕಂತ ನಿಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. ಸಮಸ್ತ ನಾಡಿನ ಜನತೆಯಲ್ಲಿ ಇವತ್ತಿನ ದಿನ ನಾನು ವಿಶೇಷವಾಗಿ ತಮ್ಮ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ನಗರಸಭೆ ವ್ಯಾಪ್ತಿಗೆ ಬರುವಂತಹ 14ನೇ ವಾರ್ಡಿನ ಕಂದವಾರ ಗ್ರಾಮದ ಯುವಕ ಇವತ್ತು ಏನು ಈ ದಿನ ಆಸ್ಪತ್ರೆ ವೇದನೆಗೆ ಬಳಲ್ತಾ ಇದ್ದಾರೆ, ಅವ್ರಿಗೆಲ್ಲರೂ ಕೂಡ ಸಮಸ್ತ ನಾಡಿನ ಜನತೆಯಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಇದೆ, ಆರೋಗ್ಯ ತೊಂದರೆ ಜಾಸ್ತಿ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ನಾವು ಯಾರ್ಯಾರು ಸೋಷಿಯಲ್ ಮೀಡಿಯಾನ ಬಳಸ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾನ ನಾವು ನೋಡ್ತಾ ಇದ್ದೀವಿ, ತಾವೆಲ್ಲರೂ ಕೂಡ ಸಮಾಜ ಸೇವಕರು ಕೂಡ ಇದರಲ್ಲಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ನಂತರ ಅವ್ರ ಸ್ಕ್ಯಾನರ್ ಇರ್ತದೆ, ಅವ್ರದ್ದು ಫೋನ್ ನಂಬರ್ ಇರ್ತದೆ. ಅದಕ್ಕೆ ದಯವಿಟ್ಟು ಅವ್ರ ಆಸ್ಪತ್ರೆ ಖರ್ಚಿಗೆ ಹಣವನ್ನು ತಾವು ಸಹಾಯ ಮಾಡಬೇಕನ್ನೋ ನಾನು ತಮ್ಮ ಮೂಲಕ ಈ ಮೀಡಿಯಾ ಮೂಲಕ ತಮ್ಮಲ್ಲಿ ನಾನು ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ನಮ್ಮ ಕಡೆಯಿಂದನೂ ಕೂಡ ಆದಷ್ಟು ಒಂದು ಚಿಕ್ಕ ಅಳಿಲು ಸೇವೆಯನ್ನು ನಾವು ಕೂಡ ಮಾಡಿದ್ದೀವಿ. ಕೈಲಾದ ಮಾತ್ರ ತಮ್ಮ ಕೈಯಲ್ಲಿ ಎಷ್ಟಾಗ್ತದೋ ಅಷ್ಟು 100 ರೂಪಾಯಿ, 10 ರೂಪಾಯಿ, 50 ರೂಪಾಯಿ, 1000 ರೂಪಾಯಿ ಎಷ್ಟು ನಿಮ್ಮ ಕೈಯಲ್ಲಾದರೆ ಅಷ್ಟು ಅವ್ರಿಗೆ ಆಸ್ಪತ್ರೆ ಖರ್ಚಿಗೆ ತಾವು ಹಣವನ್ನು ಸಹಾಯ ಮಾಡಬೇಕಂತ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿಚಾರ ನಿಮ್ಮ ಗಮನಕ್ಕೆ ಹೆಂಗೆ ಬಂತು? ಏನು ಸಮಸ್ಯೆ ಇದೆ ಅವರಿಗೆ? ಸರ್, ನನ್ನ ಗಮನಕ್ಕೆ ಈ ನಮ್ಮ ಗ್ರಾಮ ಪಂಚಾಯಿತಿ ಒಬ್ಬ ಅಧಿಕಾರಿ ನನ್ನ ಗಮನಕ್ಕೆ ಬೆಳಿಗ್ಗೆ ಈಗ ತಾನೇ ನನ್ನ ಹತ್ರ ಬಂದು, ಸರ್ ಈ ರೀತಿ ಯಾರೋ ಅಲ್ಲಿ ನೀವು ಸಮಾಜ ಸೇವಕರು ಧನ ಸಹಾಯ ಮಾಡ್ತೀರಂತೆ ಆಸ್ಪತ್ರೆಗೆ, ಎಜುಕೇಷನ್ಗೆ ನಾನು ಕೇಳ್ಪಟ್ಟೆ, ಏನಾದರೂ ಸಹಾಯ ಮಾಡಿ ಸರ್ ಅಂತ ನನ್ನ ಗಮನಕ್ಕೆ ಬಂದಾಗ ನನ್ನ ಬಳಿ ಈಗ ತಾನೇ ಬಂದಿದ್ದ ತಕ್ಷಣ ಅವರ ನೆರವಿಗೆ ನಾನು ಅವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಕೆಲಸ ನಾನು ಇವತ್ತಿನ ದಿನ ಮಾಡಿದ್ದೀನಿ. ಅದೇ ರೀತಿ ಎಲ್ಲರೂ ಕೂಡ ಅವ್ರ ಜೊತೆ ನಿಂತ್ಕೊಂಡ್ರೆ ನನಗೆ ಭಾಳ ಸಂತೋಷ ಆಗ್ತದೆ ಅಂತ. ಈ ಕುಟುಂಬದ ಜೊತೆ ಅನೇಕ ದಾನಿಗಳು ನಿಂತ್ಕೊಂಡಿದ್ದಾರೆ ಅಂತ ನಾನು ಕೂಡ ಕೇಳ್ಪಟ್ಟೆ. ನಮ್ಮ ಹಿರಿಯರು, ಸಮಾಜ ಸೇವಕರು, ಎಷ್ಟೋ ಜನ ಬಡವರಿಗೆ ಶಿಕ್ಷಣ ಭೀಷ್ಮ ಅಂತಲೇ ಹೆಸರನ್ನು ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನವೀನ್ ಕಿರಣ್ ರವರು ಕೂಡ ಇವ್ರಿಗೆ ಪ್ರತಿ ತಿಂಗಳು ಅವ್ರದ್ದೇ ಆದಂಥ ಹಣವನ್ನು ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಮಾಜ ಸೇವಕರಾದ ಜೈ ಫೌಂಡೇಶನ್ ಅಧ್ಯಕ್ಷರು ಜಯಕುಮಾರ್ ಅವರು ಕೂಡ ಇವ್ರಿಗೆ ಪ್ರತಿ ತಿಂಗಳು ಹಣ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳ್ಪಟ್ಟೆ. ಅದೇ ರೀತಿ ನನ್ನ ಸ್ನೇಹಿತ ನಮ್ಮ ನಾಗಾರ್ಜುನ್ ಅವರು ಕೂಡ ಇವ್ರ ಕಷ್ಟಕ್ಕೆ ಮಿಡಿದು ಅವರು ಕೂಡ ತನ್ನ ಕೈಲಾದ ಮಾತ್ರ ಸಹಾಯವನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾರಾದರೂ ಆಗಿರಲಿ, ಇದರಲ್ಲಿ ಒಬ್ಬರ ಕಷ್ಟದ ಜೊತೆ ನಾವು ನಿಂತ್ಕೊಂಡಿದ್ದೀವಿ ಅಂದರೆ ನಮ್ಗೆ ಯಾವುದೋ ಒಂದು ರೀತಿ ನಮ್ಮ ಪುಣ್ಯ ಬರ್ತದೆ ಅಂತ ಅವರು ಸಹಾಯ ಮಾಡಬೇಕಂತ ನಾನು ತಮ್ಮ ಮೂಲಕ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜನರಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಕಿಡ್ನಿ ಸಮಸ್ಯೆಗಳು ಕಾಣಿಸ್ಕೊಂತಿದೆ. ಏನಿದಕ್ಕೆಲ್ಲ ಕಾರಣ ಅಂತ? ಏನಿದಕ್ಕೆಲ್ಲ ಕಾರಣ ಸರ್, ಸರ್ಕಾರಗಳಿಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದ್ದರೆ, ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ, ನಾಚಿಕೆ, ಮಾನ, ಮರ್ಯಾದೆ ಈ ಮೂರು ಇದ್ದರೆ ನಮ್ಮ ಚಿಕ್ಕಬಳ್ಳಾಪುರ ಕಂದವಾರ ಕೆರೆ ನೀರನ್ನ ಅವ್ರು ಕುಡಿಬೇಕು. ಇಲ್ಲ ಅಂದರೆ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಆವಾಗ ಈ ರೀತಿ ಕಿಡ್ನಿ ಸಮಸ್ಯೆಗಳಾಗಲಿ, ಆರೋಗ್ಯ ಸಮಸ್ಯೆಗಳಾಗಲಿ ಇವ್ಯಾವು ಕೂಡ ಅವರಲ್ಲಿ ಜನಗಳಲ್ಲಿ ಕಾಣಲ್ಲ. ಇನ್ನು ಇವಾಗ ಏನು ನೋಡ್ತಾ ಇದ್ದೀವಿ ಸರ್, ನಾವು ಮುಂದಿನ ಪೀಳಿಗೆ, ಬರೋ ಅಂಥ ಪೀಳಿಗೆ ಮಕ್ಕಳೆಲ್ಲನೂ ನರಕ ನೋಡಬೇಕಾಗ್ತದೆ. ಈ ರೀತಿ ಕೆಲಸ ಇವ್ರು ಮಾಡಿರೋದ್ರಿಂದ ಎಷ್ಟೆಷ್ಟೋ ಲಕ್ಷಾಂತರ ಕೋಟಿ ಕಾರ್ಯಕ್ರಮಗಳು ಮಾಡಿ ಹಣ ಖರ್ಚು ಮಾಡ್ತಾರೆ. ಇವತ್ತಿನ ದಿನ ಇಂಥ ಆರೋಗ್ಯ ಸಮಸ್ಯೆಗಳಾದಾಗ ಅವ್ರ ಕುಟುಂಬಕ್ಕೆ ಅವ್ರ ಜೊತೆ ಯಾರು ನಿಂತ್ಕೊಳ್ತಾರೆ? ಸರ್ಕಾರಗಳು ನಿಂತ್ಕೊಳ್ತಾ ಇದ್ದೀವಿ ಇವತ್ತು ಅವ್ರ ಕುಟುಂಬದ ಜೊತೆ. ದಯವಿಟ್ಟು ಇದನ್ನು 3ನೇ ಹಂತ ಶುದ್ಧೀಕರಣ ಮಾಡಬೇಕು. ನಮ್ಮ ಚಿಕ್ಕಬಳ್ಳಾಪುರನ ಮಾಮೂಲಿ ಆರೋಗ್ಯ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಆರೋಗ್ಯ ಕ್ಷೇತ್ರ ಯಾವುದಾದ್ರೂ ಇತ್ತು, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ಸಿಗ್ತದೆ ಅಂದರೆ ಈ ಹಿಂದೆ ನಮ್ಮ ಚಿಕ್ಕಬಳ್ಳಾಪುರನೇ ಇತ್ತು. ಇವಾಗ ಅದು ಹಾಳಾಗ್ತಾ ಇದೆ. ಇದನ್ನೆಲ್ಲ ಆದಷ್ಟು ಬೇಗ ತಡೆಗಟ್ಟಬೇಕಂತ ನಾನು ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ.
ಅದೇ ರೀತಿ ಆಗ್ರಹನೂ ಮಾಡ್ತೀನಿ, 3ನೇ ಹಂತ ಶುದ್ಧೀಕರಣ ಮಾಡಬೇಕು. ಸೊ ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಗೀತಾ ಅಂತ, ನಾವು ಕಂದವಾರದಲ್ಲಿ ವಾಸ ಮಾಡ್ತಾ ಇರೋದು. ಸೊ ಅಗಲಗುರ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತೆ VRW, ಅಂದರೆ ಅಂಗವಿಕಲರಿಗೆ ಪುನರ್ವಸತಿ ಯಾವ ರೀತಿ ಕೊಡಬೇಕು ಅಂತೇಳಿ ನಾನು 16 ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನನಗೆ ನಮ್ಮ ಪಂಚಾಯಿತಿಗೆ ಸಂಬಂಧಪಟ್ಟಿರೋದು ಅಂಗವಿಕಲರ ಬಗ್ಗೆ ನಾವು ತಿಳುವಳಿಕೆ ಇರುತ್ತೆ. ಸೊ ಅವ್ರಿಗೇನು ಬೇಕೋ ಫೆಸಿಲಿಟಿ ನಾವು ನಮ್ಮ ಡಿಪಾರ್ಟ್ಮೆಂಟಿಂದ ಆಗಲಿ ಪಂಚಾಯಿತಿಯಿಂದ ಆಗಲಿ ಸೊ ಅವ್ರ ಕಡೆಯಿಂದ ನಾನೆಲ್ಲ ಕೊಡಿಸ್ತಾ ಇದ್ದೀನಿ ವರ್ಷ. ಬಟ್ ನಮ್ಮನೆ ಪಕ್ಕದಲ್ಲಿರೋರೇ ಈ ಥರ ಆಗಿದೆ ಅಂಥೇಳಿ ಪಾಪ ಅವ್ರಿಗೆ ಕಿಡ್ನಿ ಫೈಲ್ಯೂರ್ ಆಗಿದೆ. ಸೊ ಕಿಡ್ನಿ ಫೈಲ್ಯೂರಿಂದ ಸೊ ಕಿವಿನೂ ಕೇಳಿಸ್ತಾ ಇರಲಿಲ್ಲ. ಅಧಿಕಾರಿ ಅನ್ನೋದಕ್ಕೆ ಸೈಡ್ಗಿಟ್ಟು ಸೊ ಮಾನವೀಯತೆಯಿಂದ ನಾನು ಇವ್ರಿಗೆ ಒಂದು 15-20 ವರ್ಷದಿಂದನೂ ಸೊ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿದ್ದೀನಿ. ಸೊ ಒಂದು ಟೈಮಲ್ಲಿ ನನಗೂ ದೇವರು ಏನು ಕೊಟ್ಟಿದ್ದಾರೋ ಅದನ್ನು ನಾನು ಮೆಡಿಸನ್ಗೆ ಆಗಲಿ ಎಲ್ಲ ರೀತಿಯಲ್ಲೂ ನಾನು ಮಾಡಿದ್ದೀನಿ. ಪ್ಲಸ್ ಬೇರೆಯವ್ರ ಹತ್ರನೂ ನಾನು ಸ್ಪಾನ್ಸರ್ ಥರ ಪಾಪ ಈಸ್ಕೊಟ್ಟಿದ್ದೀನಿ. ಸೊ ಎಲ್ಲರೂ ಮಾಡಿದ್ದಾರೆ. ಸೊ ಅವ್ರಿಗೆ ದಿನೇ ಅವ್ರ ಕಾಯಿಲೆ ಹೆಚ್ಚಾಗ್ತಾನೆ ಹೊತ್ತು ಕಡಿಮೆ ಅಂತೂ ಆಗ್ತಾಯಿಲ್ಲ. ಪಾಪ ಇವರು ಮನೆಯಲ್ಲಿ ದುಡಿಯೋದಕ್ಕಾಗಲ್ಲ, ದುಡಿಯೋ ಮಗ ಈ ಥರ ಆಗಿಬಿಟ್ಟಿದ್ದಾರೆ. ಸೊ ಯಾರಾದರೂ ಆಗಲಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಆದಷ್ಟು, ಸೊ ಇಷ್ಟು ಅಂತೂ ನಾವು ಹೇಳೋಕ್ಕಾಗಲ್ಲ, ಹೇಳಲೂಬಾರ್ದು. ಸೊ ಏನೋ 1% ಅಷ್ಟು ಸೊ ಅವ್ರ ಮೆಡಿಸನ್ಗಾಗಲಿ ಇದಕ್ಕಾಗಲಿ ತುಂಬ ದಾನಿಗಳು ಸೊ ಇದು ಮಾಡಿದ್ದಾರೆ. ಹಾಸ್ಪಿಟ್ಲ್ದು ಮೆಡಿಸನ್ದು ಕೊಡ್ತಾ ಇದ್ದಾರೆ ಕೆಲವರು.